ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾಸುತ ವಿಘ್ನರಾಜನ ಪಿರಿತು ಸಂಸ್ತುತಿವೆ. ಅಮುನಿಧಿಯಾತ್ಮನಿಗೆ ಕೈ ಮುಗಿದು ಅಬುಜಾಸನ ವಾಣಿಯರ ಪರಾಮುಜಗೆ ಪೊಡ ಮಾಡುತ್ತ ವರ್ಣಿ ಭೇಟಿ ಕಥಾಮೃತವ ನಾವೇ ಇದಕ್ಕೆ ಸಾಕ್ಷಿ. ಇಲ್ಲವಾದರೆ ಅಯೋಧ್ಯಾಪುರದಲ್ಲಿ ಅರಸನಾಗಿ ಮೆರೆಯಬೇಕಾದಂತ ನಾನು ಇವತ್ತು ವನವಾಸ ದೀಕ್ಷಾಬದ್ಧನಾಗಿ ಇವತ್ತು ಕಾನನಕ್ಕೆ ಪ್ರವೇಶ ಮಾಡಿದವನಿದ್ದೇನೆ. ಅಯೋಧ್ಯೆಯಲ್ಲಿ ಇನ್ನೇನು ಶ್ರೀರಾಮನಿಗೆ ಪಟ್ಟಾಭಿಷೇಕ ಆಗಬೇಕು ಎನ್ನುವಂತ ಸಂದರ್ಭದಲ್ಲಿ ಎಲ್ಲರೂ ಸಂಭ್ರಮದಲ್ಲಿರುವಂತಹ ಸಂದರ್ಭದಲ್ಲಿ ಚಿಕ್ಕಮ್ಮ ಕೇಳಿದಂತಹ ವರ ಶ್ರೀರಾಮನಿಗೆ 14 ವರ್ಷಗಳ ವನವಾಸ ಹಾಗೆ ನನ್ನ ಮಗನಾದಂತಹ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ ವರವನ್ನು ಕೇಳಿದಾಗ ಅಪ್ಪಯ್ಯನವರು ಕಂಗಾಲಾಗಿ ಓದದ್ದು ಹೋಗು. ಆದರೆ ಪಿತೃವಾಕ್ಯ ಪರಿಪಾಲನೆ ನನಗೆ ಅತಿ ಅಗತ್ಯವಾದಂತಹ ಕಾರ್ಯವಾದ್ದರಿಂದ ನಾನು ವನವಾಸ ದೀಕ್ಷನಾಗಿ ವನವಾಸವನ್ನ ಕೈಗೊಂಡೆ. ಜೊತೆಗೆ ಲಕ್ಷ್ಮಣನು ನನ್ನ ಜೊತೆಯಲ್ಲಿ ಬಂದ. ಮಡದಿಯಾದ ಸೀತೆಯು ನನ್ನನ್ನು ಹಿಂಬಾಲಿಸಿದಳು. ಏನು ಮಾಡೋಣ? ಚಿತ್ರಕೂಟದಲ್ಲಿ ನಾವು ಪನ್ನ ಕುಟೀರವನ್ನ ಕಟ್ಟಿ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಮಾಯಾವೇಶಕ್ಕೆ ಬಂದಂತಹ ಶೂರ್ಪನಖಿ ನಮ್ಮ ಪುರುಷಾತಿಕ್ರಮಣಕ್ಕೆ ಬಂದಾಗ ಬೇಕಾದಂತಹ ಕಾಯಖಂಡನೆ ಮಾಡಬೇಕಾಗಿ ಬಂತು. ಅದಕ್ಕೆ ಪ್ರತೀಕಾರವೋ ಎಂಬಂತೆ ಕರದೂಷಣನಿಗೆ ಈ ದೂರು ಹೋಯಿತು. ಆ ಕರದೂಷಣರನ್ನ ನಿರೋಧಿಸುವುದಕ್ಕೆ ಎದುರಾದಾಗ ಎತ್ತಿದಂತಹ ಧನುಸ್ಸನ್ನು ಕೆಳಗಿಳಿಸುವ ಮುಂಚೆ 14,000 ರಕ್ಕಸರನ್ನ ಧರಾಶಾಹಿಯನ್ನಾಗಿ ಮಾಡಿದೆ. ಆ ಮೇಲೆ ದೂರು ರಾವಣನಿಗೆ ಹೋಯಿತು. ಲಂಕಾಧೀಶನಂತಹ ರಾವಣನಿಂದ ನನ್ನ ಮೇಲಿನ ದ್ವೇಷ ಹಗೆಯಿಂದ ಒಂದು ರೀತಿಯ ಪ್ರತೀಕಾರವೆಂಬಂತೆ ನಾನು ಇಲ್ಲದೆ ಇರುವಂತಹ ಸಂದರ್ಭವನ್ನ ನಿರ್ಮಾಣ ಮಾಡಿ ಮಡದಿಯಾದಂತಹ ಸೀತೆಯನ್ನು ಅಪಹರಿಸಿದ್ದಾಗಿದೆ. ಏನು ಮಾಡೋಣ? ನಾನು ಮತ್ತು ತಮ್ಮನಾದಂತಹ ಲಕ್ಷ್ಮಣನು ಅನೇಕ ಸೀತೆಯನ್ನ ಹುಡುಕುವುದಲ್ಲಿ ಪ್ರಯತ್ನವನ್ನ ಮಾಡಿದ ಸಂದರ್ಭದಲ್ಲಿ ಸುಗ್ರೀವನ ಸಂಖ್ಯೆ ಆಯಿತು. ಜೊತೆಯಲ್ಲಿ ವಾಲಿಯನ್ನು ನಿಗ್ರಹಿಸುವಂತಹ ಸಂದರ್ಭ ಬಂತು. ವಾಲಿಯನ್ನು ನಿಗ್ರಹಿಸಿದ್ದಾಗಿದೆ. ಸುಗ್ರೀವನ ಸಂಖ್ಯೆಯಿಂದ ಸೀತೆಯನ್ನ ಅನ್ವೇಷಣೆ ಮಾಡುತ್ತಾ ಲಂಕೆಯಲ್ಲಿದೆ ಎಂಬಂತ ವರ್ತಮಾನ ನಮಗೆ ತಿಳಿದ ಮೇಲೆ ಅಲ್ಲಿಗೆ ಹೋಗಿ ಆ
ರಮಣೇಶ್ವರನ್ನ ವಿರೋಧಿಸುವಂತ ಸಂದರ್ಭ ಬಂತು. ಕಪಿವೀರರನ್ನ ಕೂಡಿಕೊಂಡು